ಬಾ ಅಂತ್ಯ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಹೋಗಾರ. ಗೋಪಿ ಅಣ್ಣನ ಹತ್ರ ಹೋಗೋಣ ಬಾ. ಗೋಪಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಸಹಾಯ ಕೇಳೋಣ. ನಾವು ಹಿಂಗೆ ಮನೆ ಮಾಡ್ಕೊಂಡು ಹಿಂಗೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ, ಏನಾದರೂ ಕೆಲಸ ಇದ್ರೆ ಕೊಡಿಸಿ ಅಂತೇಳಿ ಕೇಳೋಣ. ನಿಜವಾಗ್ಲೂ ನಮ್ಗೆ ಬುದ್ಧಿ ಇದ್ದಿದ್ರೆ ಇನ್ನೂ ಸ್ವಲ್ಪ ದುಡ್ದು ಏನೋ ಹೆಂಗೋ ಚೆನ್ನಾಗಿರ್ತಿದ್ವಿ ಅಂತ ಅನ್ನಿಸ್ತೈತೆ. ಅಯ್ಯೋ ನಮ್ಗೆ ಬುದ್ಧಿನೇ ಇರಲಿಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡ್ವಿ ಅನ್ನಿಸ್ತೈತೆ. ಇನ್ಮೇಲಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಚೆನ್ನಾಗಿರ್ಬೇಕಪ್ಪ. ನಮ್ಮ ಅಮ್ಮ ಅಂತೂ ಬರೀ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಬರೀ ಹಿಂಗೆ ಹೋದ್ವಿ. ನಮ್ಮ ಅಮ್ಮನ ಮಾತು ಕೇಳಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕು. ಏನು ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಇನ್ಮೇಲಿಂದಾನ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡೆ ಮತ್ತೆ ಎಲ್ಲರ ಹತ್ರ ಏನಪ್ಪ ಜಗಳ ಆಡ್ಕೊಂಡು ಮನಸ್ತಾಪ ಮಾಡ್ಕೊಳ್ದಿದ್ರೆ ಏನು ಉಳ್ದೈತೆ. ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡು ಹೋಗೋದು ನೋಡ್ಬೇಕಷ್ಟೇ. ಇವತ್ತು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಚೆನ್ನಾಗಿದ್ದಿದ್ರೆ ಇವತ್ತು ನಮಗೂ ಏನೋ ಒಂದು ಒಳ್ಳೇದು ಮಾಡಿರೋರು. ಬಿಡು, ಬಾಡಿಗೆ ಆದ್ರೂ ಪರವಾಗಿಲ್ಲ, ನಿಯತ್ತಾಗೆ ನಾವಿಬ್ರು ದುಡ್ಕೊಂಡು ತಿಂಬನ. ಏನಾದರೂ ಮಾಡ್ಕೊಂಡು ಹೋಗ್ಲೇಳು ಅಷ್ಟೇ. ಇವಾಗ ಸಣ್ಣ ಸೊಸೆನೆ ನೋಡ್ಕೊಂಬ್ಲಿ, ಸಣ್ಣ ಸೊಸೆನೆ ಎಲ್ಲದಕ್ಕೂ ಅವ್ರಿಗೆ ಆಗ್ಲೇಳು. ಇದೆಲ್ಲ ಭಾಳ ದಿನ ನಡೆಯಲ್ಲ, ನೋಡೋಣ. ಆ ಹುಡುಗಿ ಹೆಂಗಿರುತ್ತೆ ನಮ್ಮ ಅಮ್ಮನ ತಾಗೆ ಅಂತ. ಅಯ್ಯೋ ಅಮ್ಮನ ಮಾತು ಕೇಳೇ ಮತ್ತೆ ನಾವೆಲ್ಲ ಹಿಂಗಾಗಿದ್ದು. ಪಶ್ಚಾತ್ತಾಪ ಪಟ್ರೆ ಏನೋ ಆಗಲ್ಲ, ಮುಂದೆ ಆಗೋದು ನೋಡ್ಕೋಬೇಕು. ಯಾಕೆ ಮೇಡಮ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನು ಸಮಾಚಾರ? ಏನಿಲ್ಲ, ಸುಮ್ಮನೆ ಇವತ್ತು ಬೇಗ ಬಂದಲ್ಲ ಗಂಡ. ಬೇಗ ಬಂದ್ಬಿಟ್ರೆ ಕೆಲಸದಿಂದನ ಹೆಂಡ್ತಿಗೆ ತುಂಬ ಖುಷಿ ಆಗುತ್ತಂತೆ. ಈಗ ಅವರು 6 ಗಂಟೆಗೆ ಬರ್ತಾರೆ, ನನ್ನ ಗಂಡ 6 ಗಂಟೆಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾಳ ಒಬ್ಳು ಹೆಂಡ್ತಿ. ಬೇಗನೆ 3 ಗಂಟೆ 3:30ಗೆ ಬಂದುಬಿಟ್ರೆ ಎಷ್ಟು ಬೇಗ ಬಂದು ನನ್ನ ಗಂಡ ನನ್ನ ಜೊತೆಲಿ ಇರ್ತಾರಲ್ಲ, ಮಾತಾಡ್ಕೊಂಡು ಚೆನ್ನಾಗಿರ್ತಾರಲ್ಲ, ಇಬ್ಬರು ಚೆನ್ನಾಗಿರ್ಬೋದಲ್ಲ ಇವತ್ತು ಅಂತೇಳಿ ಏನೋ ಒಂಥರ ಖುಷಿ ಆಗುತ್ತೆ. ಗಂಡ ಹೆಂಡ್ತಿ ಮಧ್ಯೆ ಈ ರೀತಿ ಈಗ ನಿನ್ನ ಕೆಲಸದಿಂದ 6 ಗಂಟೆಗೆ ಬರೋನು 3 ಗಂಟೆ 3:30ಗೆ ಬಂದರೆ ನನಗೆ ಅಂತಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮನೇಲಿ ಕಾಯ್ತಾ ಇರೋ ಅಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಈ ಥರ ಬೇರೆ ಐತಾ? ಓ, ನನಗೆ ಗೊತ್ತೇ ಇರಲಿಲ್ಲ. ಸೀಕ್ರೆಟ್ ನೋಡಪ್ಪ. ಈ ಥರ ಸೀಕ್ರೆಟ್ ಗೊತ್ತೇ ಇರಲಿಲ್ಲ ನನಗೆ. ಏನಪ್ಪ ನಿಜ, 100% ನಿಜ ಕಣಪ್ಪ. ಅಯ್ಯೋ ನನ್ನ ಗಂಡ ಇವಾಗ 6 ಗಂಟೆಗೆ ಬರ್ತಾರೆ ಅಂತೇಳಿ ಕಾತ್ಕೊಂಡು 6 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮಾಡಿಬಿಡ್ಬೇಕು. ನನ್ನ ಗಂಡ ಬರೋಷ್ಟೊತ್ತಿಗೆ ನಾನು ನನ್ನ ಗಂಡ ಮಾತಾಡ್ತಾ ಇಬ್ಬರು ಜೊತೆ ಟೀ ಕುಡಿತಾ ಏನಾದರೂ ಸ್ನ್ಯಾಕ್ಸ್ ತಿಂತಾ ವಾಕ್ ಹೋಗ್ತಾ ನಾನು ನನ್ನ ಗಂಡ ನನ್ನ ಮಕ್ಕಳು ಕೂತ್ಕೊಂಡು ಮಾತಾಡಬೇಕು. ಸಂಜೆ ಅಡುಗೆ ಮಾಡೋವರೆಗೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಬೇಕು ಅಂತ ಏನೆಲ್ಲ ಆಸೆಗಳಿರುತ್ತೆ. ಗೊತ್ತಾ? ಅದರಲ್ಲೂ ಬೇಗ ಬಂದುಬಿಟ್ರೆ ನನ್ನ ಒಂದಿನ ಏನಾದರೂ ಗಂಡ ಲೀವ್ ಹಾಕ್ಬಿಟ್ಟು ಕೆಲಸಕ್ಕೆ ಮನೇಲಿ ಇದ್ಬಿಟ್ರೆ ಹೆಂಡತಿ ಜೊತೆಗೆ ಅವತ್ತು ಇದ್ದಿದ್ದು ಖುಷಿನೋ ಖುಷಿ. ಓ ಹೌದೇನು? ನೋಡಮ್ಮ, ಈ ಥರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ಏನೆಲ್ಲ ಐತೆ ಅಲ್ವಾ? ಬಿಡು ಹೋಗ್ಲಿ. ಹೆಂಗೋ ಸದ್ಯ ಅತ್ಲಾಗೆ ಹೆಂಗೋ ನಾನಿವತ್ತು ಬೇಗ ಬಂದೆ. ಇವತ್ತು ಅಷ್ಟು ವ್ಯಾಪಾರ ಇರಲಿಲ್ಲ, ಅದಕ್ಕೆ ಬಂದೆ. ಇನ್ನೇನು ಅಂತ ಅಪ್ಪ ಹೋಗಪ್ಪ ಅಂತ ಅದಕ್ಕೆ ಬಂದೆ. ನೋಡು, ಬೇಗ ಬಂದಿದ್ದಕ್ಕೆ ನಿನಗೆ ಏನು ಖುಷಿ. ಭಾಳ ಖುಷಿಯಾಗ್ಬಿಟ್ಟೈತೆ ನಿನಗೆ. ಏನೋ ಮಾತಾಡ್ತಾ ಇದ್ದಾರೆ ಗಂಡ ಹೆಂಡತಿ, ಯಾಕೆ ಡಿಸ್ಟರ್ಬ್ ಮಾಡೋದು? ನಡಿ, ಏನಾಗಲ್ಲ. ಗೋಪಿ ಗೋಪಿ. ಓ ಇವ್ರು ಯಾಕಪ್ಪ ಬಂದರು? ಏನು ಸನ್ನಿ? ಗೋಪಿ, ನಿನ್ನ ಜೊತೆ ಮಾತಾಡಬೇಕು ಗೋಪಿ, ಪ್ಲೀಸ್. ನೀನು ಬೇಜಾರಾಗ್ಬಿಡ, ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು. ಏನು ಮಾತಾಡೋಕ್ಕೆ ಏನೈತೆ? ಇಷ್ಟೆಲ್ಲ ಆಡ್ದು ನಾವು ನೀವು ಅಲ್ಲೇ ಮಾತಾಡಿದ್ದೀಂದೋ ಹೋಗ್ಬಿಡ್ತು ಕಣಪ್ಪ. ಪ್ಲೀಸ್ ಲಕ್ಷ, ಬೇಜಾರಾಗ್ಬಿಡ. ನಾವು ಏನು ಮಾತಾಡಕ್ಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತಾ? ನಾವಂತೂ ನಮ್ಮ ಅತ್ತೆ ಹತ್ರ ಜಗಳ ಮಾಡ್ಕೊಂಡು ನಾವು ಬೇರೆ ಮನೆಗೆ ಇರಬೇಕು ಅಂತ ಬಂದಿದ್ದೀವಿ. ಬೇರೆ ಮನೆ ಮಾಡಿಕೊಂಡು ಬೇರೆ ಇರೋಣ, ಮತ್ತು ನಾವಿಬ್ಬರು ಕೆಲಸ ಮಾಡಿಕೊಂಡು ಇರೋಣ ಅಂತೇಳಿ ನಮ್ಮ ಅತ್ತೆ ಮಾತು ಕೇಳಿ ಇಷ್ಟು ದಿವಸ ಹಾಳಾಗ್ಬಿಟ್ವಿ. ನಾನು ಯಾವತ್ತ ಹೇಳಿದ್ದೆ, ನಾನು ನಿನ್ನ ಮಾತಾಡಿಸ್ತಿದ್ನಲ್ಲ ಆವಾಗಲೇ ಹೇಳಿದ್ದೆ. ಸುಮ್ಮನೆ ಹೋಗ್ರಿ, ನಮ್ಮನ್ನೇನು ಮಾತಾಡ್ಸಕ್ಕೆ ಬರಬೇಡಿ. ನಾವು ಯಾವತ್ತೋ ಚೆನ್ನಾಗಿದ್ದಿದ್ದು ಯಾವತ್ತೋ ಹೋಯ್ತು. ಚೆನ್ನಾಗಾಗಕ್ಕೆ ಇಷ್ಟು ದಿವಸ ಬೇಕಾ? ಏನಾದರೂ ಬಂದರೆ ಅಣ್ಣ ತಮ್ಮಗಳ ಮಧ್ಯೆ ಒಂದು ಬರುತ್ತಪ್ಪ, ಚೆನ್ನಾಗಾಗಬೇಕು ಅನ್ನೋದಿರಬೇಕು. ಪ್ಲೀಸ್ ಗೋಪಿ, ಹೋಗ್ಬೇಡ, ನಿಂತ್ಕೋ ಗೋಪಿ, ಸಮಾಧಾನದಲ್ಲಿ ಮಾತಾಡೋಣ. ನಿಂತ್ಕೋ. ಮಾತಾಡೋಕ್ಕೆ ಏನಾಯ್ತು? ಮಾತಾಡೋಣ, ನಿಂತ್ಕೋ ಅಂದರೆ ಏನೈತೆ? ಏನು ಮಾತಾಡಬೇಕು ಹೇಳು? ಅದೇನಕ್ಕೆ ಬಂದಿದ್ದೀರಾ ಅಂತ? ಏನೋ ಕೇಳಪ್ಪ ನೀನೇನೆ. ಅದೇನಂತ ಕೇಳು ಇವನ್ನ. ನನ್ನ ಗಂಡನ ಹಿಂಗೆ ಅಂತೇಳಿ ದಡ್ಡ ಮಗ, ಬುದ್ಧಿವಂತ ಅಲ್ಲ, ಹಂಗೆ ಹಿಂಗೆ ಕಂಜೂಸು ಅಂತೇಳಿ ಎಷ್ಟೆಲ್ಲ ಅಂತಿದ್ದ ನನ್ನ ಗಂಡನ. ಹೆಂಗೆಲ್ಲ ಮಾತಾಡ್ತಿದ್ದೆ. ಇವತ್ತು ನೋಡು, ನನ್ನ ಗಂಡನ ಹತ್ರನೇ ಬರೋ ಅಂಥ ಪರಿಸ್ಥಿತಿ ಬಂತ. ಅನ್ಬಾರ್ದು, ಒಬ್ರಿಗೆ ಯಾರಿಗೂ ಆ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಇವಾಗ ಗೊತ್ತಾಯ್ತು. ನಿಜವಾಗ್ಲೂ ನನಗಿವಾಗ ಭಾಳ ಬೇಜಾರಾಗ್ತೈತೆ. ಪ್ಲೀಸ್ ಗೋಪಿ, ನಾನು ಸಾನ್ವಿ ಬೇರೆ ಬಂದಿದ್ದೀವಿ. ಏನಾದರೂ ಕೆಲಸ ಕೊಡಿಸು, ಎಲ್ಲಾದರೂ ಕೆಲಸಕ್ಕೆ ಇದ್ದರೆ ಕರ್ಕೊಂಡು ಹೋಗು. ನಿಮ್ಮ ಎಣ್ಣೆ ಮಿಲ್ಲಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡು, ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಆರಾಮ ಚೆನ್ನಾಗಿಟ್ಕೊಂಡು ಹೋಗ್ತೀನಿ. ಪ್ಲೀಸ್ ಗೋಪಿ. ಬೇಡಪ್ಪ, ನಿಮ್ಮ ಸವಾಸ ಹೋಗ್ರಿ. ಸುಮ್ಮನೆ ಯಾಕೆ ಹೇಳಮ್ಮ ಸನ್ವಿ, ನಿನ್ನ ಗಂಡಿಗೆ ಯಾವ್ದಾನ ಬೇರೆ ಕಡೆ ಕೆಲಸ ಕೊಡಿಸು. ಈಗ ನಮಗೂ ನಿಮಗೂ ಆಗಲ್ಲ. ತಿರ್ಗಿ ಆಮೇಲೆ ಏನೋ ಒಂದಿಷ್ಟು ಸಮಸ್ಯೆ ಆದಾಗ ನಾವು ಮಾತಾಡೋದು ನೀವು ಮಾತಾಡೋದು ಅದೆಲ್ಲ ಚೆನ್ನಾಗಿರಲ್ಲ. ನಿಮ್ಮ ಅಮ್ಮ ನೋಡಿದ್ರೆ ಯೋಸ್ಟ್ ಮಾತಾಡ್ತಾಳಪ್ಪ. ಬೇಡ ದೊಡ್ಡಮ್ಮ ಅತ್ತ,
ನಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮ್ಮ ಅಮ್ಮಯಿಂದ ಏನು ಹೇಳ್ತೀಯ? ನಮ್ಮ ಅಮ್ಮನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಬಿಟ್ಟಾಕ್ಬಿಡು. ನಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ನಮ್ಮಮ್ಮ ಯಾವಾಗಲೂ ಹಂಗೇನೆ. ಇವತ್ತೇ ಅಂತಲ್ಲ, ಇವಾಗೇನು ಹೊಸ್ದಾಗೇನು ನೋಡ್ತಾ ಇಲ್ವಲ್ಲ. ನಮ್ಮ ಅಮ್ಮನ ನೀನು ಬಂದಾಗಿಂದಲ್ಲ ನೋಡ್ತಾ ಇದೆಯಾ. ನಮ್ಮ ಅಮ್ಮನ ಬುದ್ಧಿ ನಮಗೆ ಇಡಿಸ್ಲಿಲ್ಲ, ಅದಕ್ಕೆ ನಾನು ಅದೇ ಬಂದ್ಬಿಟ್ಟೆ. ಇವಾಗಾದ್ರೂ ನನ್ನ ಮಗ ಸೊಸೆ ಎಂತಾರು ಅಂಬೋದು ನಿಮಗೆ ಗೊತ್ತಾಗೈತಾಗ. ಅವ್ರನ್ನ ಹಂಗೆ ಆಡ್ಕೊಂತಿದ್ರೆ ಅದಕ್ಕೆ ಮತ್ತೆ ಯಾರನ್ನ ಆಡ್ಕೊಂಬೋದು, ಯಾರನ್ನ ಅಂಬೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಯಾವಾಗ ಏನು ಟೈಮ್ ಬರುತ್ತೋ, ಯಾವಾಗ ಎಂಥ ಸಮಯ ಬರುತ್ತೋ, ಯಾವಾಗ ಎಂಥ ಸಂದರ್ಭ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹ್ಞೂ ದೊಡ್ಡಮ್ಮ, ಗೊತ್ತಾಯಿತು. ಪ್ಲೀಸ್ ಗೋಪಿ, ಏನಾದರೂ ಕೆಲಸ ಆದ್ರೂ ನನಗೆ ಸೇರಿಸು. ನಾನು ಹೋಗೋ ಕೆಲಸನೂ ಪರವಾಗಿಲ್ಲ, ಆದರೆ ಸಂಬಳ ಕಡಿಮೆ. ಅಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಇದ್ದೆ. ಆದರೆ ಇಲ್ಲ, ಗೋಪಿ ಅವ್ರ ಹತ್ರ ನೀನು ಕೆಲಸ ಕೇಳು ಅಂತ ಸಾನ್ವಿ ಹೇಳಿದ್ಲು. ಅದಕ್ಕೆ ಕೆಲಸ ಕೇಳ್ತಾ ಇದ್ದೀನಿ. ಎಲ್ಲಾದರೂ ಕೆಲಸ ಇದ್ದರೆ ಕೊಡೋ ಗೋಪಿ. ಎಲ್ಲೂ ಕೆಲಸ ಇಲ್ಲಪ್ಪ, ಸುಮ್ಮನೆ ಹೋಗ್ತಾ ಇದೆಯಲ್ಲ, ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗು. ಅಷ್ಟೇ. ಅಲ್ಲೇ ಕೆಲಸ ಮಾಡ್ತಾ ಇದ್ರೆ ಹೋಗ್ತಾ ಸಂಬಳ ಜಾಸ್ತಿ ಆಗುತ್ತೆ. ಒಂದೇ ಹತ್ರ ಕೆಲಸ ಮಾಡ್ಬೇಕು ಯಾವತ್ತೇ ಆಗಲಿ. ನಾವು ಮರ್ಮರಕ್ಕೆ ಹಾರಾಡಬಾರ್ದು. ಫಸ್ಟಿಗೆ ಹೋದಾಗ ಯಾರೇ ಆಗಲಿ ಸಂಬಳ ಜಾಸ್ತಿ ಕೊಡಲ್ಲ, ಕಡಿಮೆನೇ ಕೊಡೋದು. ಆಮೇಲೆ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದಂಗೆ ಸಂಬಳ ಕೊಡ್ತಾರೆ. ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗು. ಅಪ್ಪ ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೂ ನಾನು ಇನ್ನೂ ಸ್ವಲ್ಪ ಏನಾದರೂ ಜಾಸ್ತಿ ಸಂಬಳ ಇರೋ ಅಂಥದ್ದು ಯಾವುದಾದ್ರೂ ಕೆಲಸ ಏನಾದರೂ ಕೊಡಿಸ್ತೀರೇನೋ ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಕಣಮ್ಮ, ಇಲ್ಲ. ನನ್ನ ಮಗ ಏನು ಕೆಲಸ ಕೊಡ್ಸ ಅಂತಾನಲ್ಲ. ಅವ್ನ ಪಾಡಿಗೆ ಅವ್ನ ಕೆಲಸ ಅವ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಅವನು ಏನು ಕೆಲಸ ಮಾಡ್ಬೇಕು ಅದನ್ನು ಗೌರವಿಸ್ಕೊಂಡು ಅವ್ನ ಕೆಲಸ ಅವನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಅವ್ನು ಯಾರಿಗೂ ಯಾತೋ ಒಂಬಾದಾಗಲಿ, ಅವ್ನು ಯಾರು ಸವಸಕ್ಕೆ ಹೋಗೋದಾಗಲಿ ಅದೆಲ್ಲ ಮಾಡಲ್ಲ. ಅವ್ನು ಯಾರನ್ನೂ ಕೇಳಲ್ಲ ಕಣಮ್ಮ. ಅವ್ನು ಮೊದಲೇ ನಮ್ಮ ಹುಡುಗ ಜನನ ಬೆರೆಯಲ್ಲ. ಇವರಂತೂ ಎಲ್ಲ ಜನ ಕಂಡಿರೋದು. ಅವ್ರಮ್ಮ ಹೆಂಗ ಅಂಬಾಳು. ಅಯ್ಯೋ ನಮ್ಮ ಹುಡುಗಳೆಲ್ಲ ಜನ ಕಂಡವ್ರೆ, ಇವನ ಹಿಂದೆ ಯಾರು ಬರಲ್ಲ, ಇವನು ಹಂಗೆ ಹಿಂಗೆ. ನಮ್ಮ ಹುಡುಗರು ಹಿಂದೆ ಹುಡುಗರು ಹೆಂಗೆ ಓಡಾಡ್ತವೆ, ಫ್ರೆಂಡ್ಗಳು ಯೋಸೊಂದು ಜನ ಇದ್ದಾವೆ ನಮ್ಮ ಹುಡುಗರಿಗೆ, ಅವ್ನಿಗೆ ಯಾರು ಫ್ರೆಂಡ್ಗಳಿಲ್ಲ ಅಂತ ಹೆಂಗ ಅಂಬಾಳು ಇವ್ರಮ್ಮಯ್ಯ. ಎಂತೆಂಥ ಮಾತು ಅನ್ನಿಸ್ಕೊಂಡಿದ್ದೀನಿ ತಗ ಇವ್ರ ಅಮ್ಮನ ಹತ್ರ. ಅಯ್ಯೋ ಇವನಿಗೆ ಯಾರೂ ಫ್ರೆಂಡ್ ಇಲ್ಲ, ಏನಕ್ಕೆ ಆಗಲಿ ಇವ್ನ ಸಹಾಯಕ್ಕೆ ಒಬ್ಬರು ಬರಲ್ಲ. ನಾವೇನ ಮಾಡಿದ್ವಿ ಫಂಕ್ಷನ್ ಅಂತಂದರೆ, ಏನಾದರೂ ಒಂದು ಕೆಲಸ ಮಾಡಿದೀವಿ ಅಂತಂದ್ರೆ ನಮ್ಮ ಹುಡುಗರಿಂದ ಹೆಂಗೆ ಬರ್ತಾರೆ ನೋಡ್ಬೇಕು. ಹಂಗೇನೆ ಅಯ್ಯೋ ನಮ್ಮ ಹುಡುಗರು ನೋಡ್ಬಿಟ್ರೆ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ ಇವ್ರಮ್ಮ ಏನು ಹಂಗೇನೆ ಅಷ್ಟೊಂದು ಕೊಚ್ಕೊಳ್ಳೋದು. ಸಖತ್ತು ಕೊಚ್ಕೊಳ್ಳೋದು ಇವತ್ತು. ಅದಕ್ಕೆ ಮತ್ತೆ ಯಾರಿಗೂ ಹಂಗೆಲ್ಲ ಮಾತಾಡಬಾರ್ದು ಅನ್ನೋದು. ನೀವು ಮಾತಾಡಿರೋ ಮಾತುಗಳು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅನ್ನಿಸ್ಕೊಂಡವ್ರಿಗೆ ನಮಗೆ ಭಾಳ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ಅದು ಎಷ್ಟು ದಿವಸ ಆದರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಅಂದಿರ್ಬೋದು, ಆದರೆ ಅನ್ನಿಸ್ಕೊಂಡವ್ರು ನಾವು ಮರ್ತಿಲ್ಲ. ಅಂದಿರೋರು ಮರ್ತಿರ್ಬೋದು. ನೀವು ಏನು ಮಾಡೋಣ? ನಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ಮಾತಾಡಿದೆ. ಅಯ್ಯೋ, ನಮಗೆ ಸ್ವಂತ ಬುದ್ಧಿ ಇರಲಿಲ್ಲ. ನಮ್ಮ ಅಮ್ಮನ ಮಾತು ಕೇಳಬೇಕು ಅಂತ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಮಾಡಿದ್ದು. ಪ್ಲೀಸ್ ಕ್ಷಮಿಸ್ಬಿಡು. ನೋಡಿ ಹಿಂಗೆ ಆಗೋದು. ಇವಾಗ ನಮ್ಮ ಅಮ್ಮನ ಮಾತು ಕೇಳ್ಬಿಟ್ಟೆ ಅಂತ ಈಗ ಹೇಳ್ತೀಯ. ಮುಂಚೆನೇ ಯೋಚನೆ ಮಾಡ್ಬೇಕು ತಾನೇ, ನಮ್ಮ ಅಮ್ಮ ಹೇಳೋದು ತಪ್ಪು ಸರಿನೋ ಅಂತ. ನಿಮ್ಮ ಅಮ್ಮಗಂತೂ ಗೊತ್ತಾಗಲ್ಲ, ಬುದ್ಧಿ ಇಲ್ಲ ಅಂತಂದ್ರೆ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಯಾರ ಬಗ್ಗೆನೂ ಇಲ್ಲಿ ನೋಡ್ರಿ ಹಂಗೆ ಮಾತಾಡಬಾರ್ದು ಸುಮ್ಮನೆ. ಸುಮ್ಮನೆ ನೋಡ್ದಲೆ ಮಾಡ್ದಲೆ ಕಾಣ್ದಲೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡಬಾರ್ದು. ಏನೋ ಒಬ್ರಿಗೆ ತೋರಿಸ್ಕೊಳ್ಳೋದ್ರಿಂದ ಏನೂ ಬರಲ್ಲ. ನಾವೆಲ್ಲರ ಹತ್ರನೂ ಚೆನ್ನಾಗಿರ್ಬೇಕು, ನಮ್ಮ ಮನೆಗೆ ನಾವು ಸಂತೋಷವಾಗಿರಬೇಕು, ನಮ್ಗೇನು ಅನುಕೂಲ ಬೇಕು ಅದನ್ನು ಮಾಡ್ಕೋಬೇಕು, ನಾವು ಚೆನ್ನಾಗಿರೋದು ನೋಡಬೇಕು. ಒಬ್ರಿಗೆ ತೋರಿಸೋದ್ರಿಂದ ಒಬ್ರಿಗೆ ಹತ್ರ ಎಲ್ಲನ ಇದು ಮಾಡೋದ್ರಿಂದ ಏನೂ ಬರಲ್ಲ. ನಾವು ಅಂದ್ಕೊಂಡಿರ್ಬೋದು, ನಾವು ಅಂದ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಆದರೆ ಯಾವುದೂ ಆಗಲ್ಲ. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಎಲ್ಲ ಪರಮಾತ್ಮ ಇಂಚೆ. ಪರಮಾತ್ಮ ಮೆಚ್ಚಬೇಕು, ಪರಮಾತ್ಮ ಕೊಡಬೇಕು, ಪರಮಾತ್ಮ ನಮ್ಮನ್ನು ಕಾಯಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನ ಹೆಂಗೆಲ್ಲ ಅಂತಿದ್ರು. ಇವತ್ತು ಅಂತ್ಯ ಇವನು ಕೊನೆಗೆ ತಗ್ಗಿ ನಮ್ಮ ಮನೆ ಬಾಗ್ಲಿಗೆ ಬರಬೇಕಾಯ್ತು. ಇವ್ರ ಅಮ್ಮನ ಮಾತು ಕೇಳ್ಕೊಂಡು ಹೆಂಗೆಲ್ಲ ಮಾತಾಡ್ತಿದ್ದ. ನಿಜವಾಗ್ಲೂ ಅದಕ್ಕೆ ಮತ್ತೆ ಯಾರನ್ನೂ ಅನ್ನಕ್ಕೆ ಹೋಗ್ಬಾರ್ದು. ಅಷ್ಟು ಸುಲಭವಾಗಿ ನಾವು ಅದನ್ನು ಜಯಿಸೋದು ತುಂಬ ಕಷ್ಟ. ಅದನ್ನು ಅನ್ನಕ್ಕೆ ಹೋಗ್ಬಾರ್ದು ಯಾರಿಗೂ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.